ಮಂಡ್ಯದಲ್ಲಿ ವಿಸಿ ನಾಲೆಗೆ ಕಾರೊಂದು ಬಿದ್ದಿದೆ. ಓರ್ವನ ಶವ ಪತ್ತೆಯಾಗಿದೆ. ಮತ್ತಿಬ್ಬರು ಮುಳುಗಿರುವ ಶಂಕೆ ವ್ಯಕ್ತವಾಗಿದೆ. ಶೋಧ ಕಾರ್ಯ ಮುಂದುವರೆದಿದೆ. ನುರಿತ ಈಜುಗಾರರಿಂದ ನಾಲೆಯಲ್ಲಿ ಕಾರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಕ್ರೇನ್ ಮೂಲಕ ಕಾರನ್ನ ಮೇಲಕ್ಕೆತ್ತುವುದಕ್ಕೆ ಸಕಲ ತಯಾರಿಯಾಗಿದೆ. ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಒಮ್ಮೆ ಆ ನಾಲೆಯನ್ನು ಗಮನಿಸಿ. ನಾವು ಹಿಂದೆಯಲ್ಲೂ ಹೇಳ್ತಾ ಇದ್ವಿ, ದೇಶದಲ್ಲಿ ರಾಜ್ಯದಲ್ಲಿ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತ. ಒಂದು ಅಂಕಿಅಂಶದ ಪ್ರಕಾರ ಒಂದು ಗಂಟೆಗೆ 53 ಅಪಘಾತ ಆಗುತ್ತಂತೆ. 17 ಜನ ಸಾವನ್ನಪ್ತಾ ಇದ್ದಾರಂತೆ ಒಂದೊಂದು ಗಂಟೆಗೆ. ನೋಡಿ, ಅಲ್ಲಿ ವಿಸಿ ನಾಲೆ, ಅದಕ್ಕೊಂದು ತಡೆಗೋಡೆ ಇದೆಯಾ ಅಂತ ನೋಡಿ. ಮಂಡ್ಯದಲ್ಲಿ ವಿಸಿ ನಾಲೆಗೆ ಕಾರೊಂದು ಬಿದ್ದಿದೆ. ಓರ್ವನ ಶವ ಈಗ ಪತ್ತೆಯಾಗಿದೆ. ಇನ್ನು ಕಾರನ್ನ ಮೇಲಕ್ಕೆತ್ತುವಂತ ಕಾರ್ಯ ನಡೀತಾ ಇದೆ. ಪಂಚರ್ ಆದಂಥ ಅಗ್ನಿಶಾಮಕ ದಳದ ಒಂದು ಬೋಟ್ ಪಂಚರ್ ಆಗಿದೆ. ಬೋಟ್ನಲ್ಲಿ ಗಾಳಿ ಕಡಿಮೆ ಆಗ್ತಾ ಇದೆ. ಆ ಬೋಟನ್ನು ಗಮನಿಸ್ತಾ ಇದ್ದೀರಿ. ಆ ಕಡೆ ಈ ಕಡೆ ಏರ್ ಬಲೂನ್ನ ಥರ ಇರುತ್ತೆ ಆ ಬೋಟ್. ಅದರಲ್ಲಿ ಒಂದು ಪಂಚರ್ ಆಗಿದೆಯಂತೆ. ಸೊ ಅಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಹಗ್ಗ ಹಾಕಿ ಯಾರು ರಕ್ಷಣೆ ಮಾಡೋದಕ್ಕೆ ಬಂದಿದ್ರು, ಯಾರು ಸಹಾಯಕ್ಕೆ ಬಂದಿದ್ರು ಅವರಿಗೆ ಸಹಾಯ ಮಾಡುವಂಥ ಪರಿಸ್ಥಿತಿ. ನೋಡಿ, ಹಗ್ಗ ಹಾಕಿ ಎಳಿತಾ ಇದ್ದಾರೆ. ಮತ್ತೆ ಒಂದು ಪಂಚರ್ ಆಗಿದೆ ಟೈರ್, ಆ ಬೋಟ್ನ ಟೈರ್. ಇನ್ನು ನಾಲೆಯ ಬದಿಯಲ್ಲಿ ಮುಳ್ಳು ಚುಚ್ಚಿ ಆ ಬೋಟ್ ಪಂಚರ್ ಆಗಿರೋದು. ಸೊ ಅದು ಏರ್ ಬೋಟ್, ಆ ಟ್ಯೂಬ್ ಇರುತ್ತಲ್ಲ, ಆ ಟ್ಯೂಬೇ ಪಂಚರ್ ಆಗಿದೆ. ಗಮನಿಸ್ತಾ ಇದ್ದೀರಿ. ಸೊ ಅದನ್ನು ಕೂಡ ರೆಸ್ಕ್ಯೂ ಮಾಡಬೇಕಾಗಿದೆ ಪರಿಸ್ಥಿತಿ. ಅಂದರೆ ವಿಸಿ ನಾಲೆಯ ಅಕ್ಕಪಕ್ಕದಲ್ಲಿ ಮುಳ್ಳು ಜಾಸ್ತಿ ಇದ್ದಿದ್ದರಿಂದ ಹೀಗಾಗಿದೆ ಅಂತ. ನಂದೀಶ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನಂದೀಶ್, ರಕ್ಷಣಾ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಈಗ? ಖಂಡಿತ ವಾಸುದೇವ್, ಏನು ಮಂಡ್ಯ ತಾಲೂಕಿನ ತಿಬ್ಬನಹಳ್ಳಿ ಸಮೀಪ ವಿಸಿ ನಾಲೆಗೆ ಕಾರೊಂದು ಉರುಳಿ ಬಿದ್ದಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಓರ್ವನ ಶವ ಈಗಾಗಲೇ ಪತ್ತೆಯಾಗಿದೆ. ಮತ್ತೊಂದು ಕಡೆ ಓರ್ವನ ರಕ್ಷಣೆಯೂ ಕೂಡ ಮಾಡಿರುವಂತದ್ದು. ಇನ್ನು ಉಳಿದಂತೆ ನಾಲೆಯಲ್ಲಿ ಕಾರು ಮುಳುಗಿರುವಂತದ್ದು, ಕಾರಿನಲ್ಲೇ ಮತ್ತಿಬ್ಬರು ಸಿಲುಕಿದ್ದಾರೆ ಎಂಬ ಒಂದು ಶಂಕೆಯೂ ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಪೊಲೀಸರು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕ್ರೇನ್ ಅನ್ನ ಕರ್ಸ್ಕೊಂಡು ಇದೀಗ ಹಗ್ಗಗಳ ಮೂಲಕ ಆ ಒಂದು ಕಾರನ್ನ ಹುಡುಕುವಂತಹ ಕಾರ್ಯವೂ ಕೂಡ ಆಗ್ತಾ ಇದೆ. ಯಾಕೆಂದ್ರೆ ನೀರಿನ ಮಟ್ಟ ಬಹಳಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಇರುವಂತದ್ದು ಮತ್ತು ದೊಡ್ಡ ನಾಲೆ ಇದಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಆ ಒಂದು ನಾಲೆಗೂ ಮತ್ತು ರಸ್ತೆಯ ಒಂದು ಇದಕ್ಕೂ ಕೂಡ ಒಂದು ಸುಮಾರು 40 ಅಡಿಯಷ್ಟು ಎತ್ತರ ಇದೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಕಾರ್ಯಾಚರಣೆಗೂ ಕೂಡ ಬಹಳಷ್ಟು ತೊಂದರೆ, ಸಮಸ್ಯೆಗಳು ಕೂಡ ಎದುರಾಗಿರುವಂತದ್ದು. ಅದರ ನಡುವೆಯೂ ಕೂಡ ಇದೀಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಪೊಲೀಸರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕ್ರೇನ್ ಮೂಲಕ ಹಗ್ಗಗಳನ್ನ ಕಟ್ಟಿ ಇದೀಗ ನುರಿತ ಈಜುಗಾರರನ್ನ ಏನು ನಾಲೆಗೆ ಇಳಿಸುವಂತ ಕೆಲಸವೂ ಕೂಡ ಆಗಿರುವಂತದ್ದು. ಮತ್ತೊಂದು ಕಡೆ ಬೋಟ್ ನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಇಳಿದಿದ್ದಾರೆ. ಇದೀಗ ಕಾರನ್ನ ಪತ್ತೆ ಹಚ್ಚುವಂತ ಕೆಲಸವೂ ಕೂಡ ಈಗ ನಡೀತಾ ಇರುವಂತದ್ದು. ಸದ್ಯ ಸ್ಥಳದಲ್ಲಿ ನೂರಾರು ಜನರು ಜಮಾಯಿಸಿದ್ದಾರೆ. ಎಲ್ಲರೂ ಕೂಡ ಬಹಳಷ್ಟು ಒಂದು ರೀತಿ ನೋವಿನಲ್ಲಿ, ಆಕ್ರೋಶದಲ್ಲೂ ಕೂಡ ಈಗ ಆ ಒಂದು ಕಾರ್ಯಾಚರಣೆಯನ್ನ ವೀಕ್ಷಣೆ ಮಾಡ್ತಾ ಇರುವಂತದ್ದು. ಅಂದ್ರೆ ತಡೆಗೋಡೆ ಇಲ್ಲದಿರುವುದೇ ಈ ಒಂದು ಅವಘಡಕ್ಕೆ, ದುರಂತಕ್ಕೆ ಕಾರಣ ಎಂಬುದು ಸಾರ್ವಜನಿಕರ ಆಕ್ರೋಶವುಗಳು ಕೂಡ ಆಗಿರುವಂತದ್ದು. ಸದ್ಯಕ್ಕೆ ಸ್ಥಳಕ್ಕೆ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ, ASP ತಿಮ್ಮಯ್ಯ ಸೇರಿದಂತೆ DC ಡಾಕ್ಟರ್ ಕುಮಾರ್ ಅವರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜನರು ಕೂಡ ಇರುವಂತದ್ದು. ಅದರ ನಡುವೆ ಇದೀಗ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ. ಅಂದ್ರೆ ಕಾರು ಪತ್ತೆಯಾದ ಬಳಿಕ ಕಾರಿನಲ್ಲಿ ಮತ್ತಿಬ್ಬರು ಇದ್ರ, ಅಥವಾ ಅವರು ಏನಾದ್ರೂ ಏನೋ ನೀರಿನಲ್ಲಿ ಮುಳುಗಿದ್ದಾರಾ, ಅಥವಾ ನಾಲೆಯಲ್ಲಿ ಕೊಚ್ಕೊಂಡು ಹೋಗಿದ್ದಾರಾ, ಅಥವಾ ಕಾರಿನಲ್ಲೇ ಇದ್ದಾರಾ ಎಂಬ ನಿಟ್ಟಿನಲ್ಲೂ ಇದೀಗ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಸದ್ಯಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ನುರಿತ ಈಜುಗಾರರು ಇದೀಗ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.